ಪ್ರೈಸ್ ಲಾರ್ಡ್. ದೇವರತೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 125 ಅದರ 1ನೇ ವಾಕ್ಯ. ಯೆಹೋವನಲ್ಲಿ ಭರವಸೆ ಬಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಈ ಕೀರ್ತನೆ ಬಹಳ ಪ್ರಾಮುಖ್ಯವಾಗಿ ನಮಗೆ ಗೊತ್ತಿರುವಂತಹ ಒಂದು ಕೀರ್ತನೆ ಭಾಗ. ಯೆಹೋವನಲ್ಲಿ ಭರವಸೆ ಬಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲೋದಿಲ್ಲ, ಸದಾ ಸ್ಥಿರವಾಗಿರುತ್ತೆ. ಅದರ ಹೆಡ್ಡಿಂಗಲ್ಲಿ ನಾವು ನೋಡ್ತೇವೆ, ಯೆಹೋವನೇ ವಿಶ್ವಾಸಿಗಳ ಆಶ್ರಯ ಎಂಬುದಾಗಿ ನೋಡ್ತೇವೆ. ದೇವರಲ್ಲಿ ಭರವಸೆ ಬಿಡುವಂತಹ ವ್ಯಕ್ತಿಗಳು ಅವರ ಜೀವಿತದಲ್ಲಿ ಅವರು ಸ್ಟ್ರಾಂಗಾಗಿ ನಿಂತ್ಕೊಳ್ತಾರೆ. ಯಾವಾಗ ದೇವರಲ್ಲಿ ಭರವಸೆ ಬಿಡ್ತಾರೋ ಅವರು ಬಹಳ ಸ್ಟ್ರಾಂಗಾಗಿ ನಿಂತ್ಕೊಳ್ತಾರೆ. ಕಾರಣ ಚೀಯೋನ್ ಪರ್ವತವನ್ನು ನಾವು ನೋಡಬೇಕಾದ್ರೆ ಅದು ಬಹಳ ಸ್ಟ್ರಾಂಗ್ ಆದದ್ದು. ಯಾವುದೇ ಒಂದು ಪರ್ವತವಾಗಿರಲಿ, ಅದು ಬಹಳ ಸ್ಟ್ರಾಂಗಾಗಿ ನಿಂತಿರುವಂತಹ ಒಂದು ಸ್ಥಳ. ಆಗ ಇಲ್ಲಿ ಒಬ್ಬ ವ್ಯಕ್ತಿ ದೇವರಲ್ಲಿ ಭರವಸೆ ಬಿಟ್ಟರೆ ಅವನನ್ನು ಚೀಯೋನ್ ಪರ್ವತಕ್ಕೆ ಹೋಲಿಸಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ಒಬ್ಬ ವ್ಯಕ್ತಿ ದೇವರಲ್ಲಿ ಭರವಸೆ ಬಿಟ್ಟರೆ ಅವನು ಕದಲೋಲ್ಲ, ಅಥವಾ ಅವನು ಒಂದು ಚಂಚಲ ಮನಸ್ಸು ಬರಲ್ಲ. ನನಗೆ ಸಹಾಯ ಆಗುತ್ತೋ ಇಲ್ವೋ ಎಂಬ ಕನ್ಫ್ಯೂಷನ್ ಅವನಲ್ಲಿ ಬರಲ್ಲ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಭರವಸೆ ಬೇರೆಯವರ ಮೇಲೆ ಇರುತ್ತೆ, ಮನುಷ್ಯರ ಮೇಲೆ, ಅಥವಾ ನಮ್ಮ ಹಣದ ಮೇಲೆ, ನಮ್ಮ ಸ್ನೇಹಿತರ ಮೇಲೆ, ನಮ್ಮ ಸಂಬಂಧಿಕರ ಮೇಲೆ, ಅವರಲ್ಲಿ ನಾವು ಭರವಸೆ ಬಿಡ್ತೀವಿ. ಆದರೆ ನಾವು ಕೆಲವು ಸಂದರ್ಭದಲ್ಲಿ ಅವರು ನಮಗೆ ಸಹಾಯ ಮಾಡದೇ ಇದ್ದಾಗ ನಾವು ಕದಲಿ ಹೋಗ್ಬಿಡ್ತೀವಿ. ನಾವು ಸ್ಥಿರವಾಗಿರಲ್ಲ, ನಮಗೆ ನಿರಾಶೆ ಆಗ್ತದೆ, ನಮಗೆ ಭಯ ಆಗ್ತದೆ, ನಮಗೆ ಬೇಸರ ಆಗ್ತದೆ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನಲ್ಲಿ ಭರವಸೆ ಬಿಡುವವರು ಅವನು ಚೀಯೋನ್ ಪರ್ವತ ಥರ ಇರ್ತಾನೆ, ಅವನು ಕದಲೋದಿಲ್ಲ, ಅವನು ಸದಾ ಸ್ಥಿರವಾಗಿರ್ತಾನೆ. ಯಾಕೆಂದರೆ ಅವನಿಗೊಂದು ವಿಷಯ ಗೊತ್ತು, ನಾನು ಭರವಸೆ ಇಟ್ಟಿರುವುದು ಮನುಷ್ಯರನ್ನಲ್ಲ, ನಾನು ಭರವಸೆ ಇಟ್ಟಿರೋದು ದೇವರಲ್ಲಿ ಮಾತ್ರ ಇಟ್ಟಿದ್ದೀನಿ. ಹಾಗಾದರೆ ಮನುಷ್ಯರಲ್ಲಿ ನಾವು 118ನೇ ಕೀರ್ತನೆಯಲ್ಲಿ ಓದಬೇಕಾದ್ರೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಯಾಕೆ ಮನುಷ್ಯರಲ್ಲಿ ಭರವಸೆ ಇಡಬಾರ್ದು? 146ನೇ ಕೀರ್ತನೆ ಓದ್ತೇವೆ, ಅವನು ಬರೀ ಉಸಿರೆಯಾಗಿದ್ದಾನೆ, ಅವನು ಉಸಿರು ಹೋಗಲು ಅವನು ಮಣ್ಣಿಗೆ ಸೇರ್ತಾನೆ. ನಾವು ಅನೇಕ ಸಂದರ್ಭದಲ್ಲಿ ಮನುಷ್ಯರಲ್ಲಿ ಭರವಸೆ ಇಡ್ತೇವೆ, ಮನುಷ್ಯರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗೆಲ್ಲ ನಂಬುತ್ತೀವಿ. ಆದರೆ ವಾಕ್ಯ ಹೇಳ್ತದೆ, ಅವರ್ಯಾರು ಭರವಸೆಗೆ ಆಧಾರವಾಗಿ ನಿಲ್ಲಕ್ಕಾಗಲ್ಲ. ಕಾರಣ ಏನು ಅಂದರೆ, ನಿಲ್ಲಬೇಕು ಅಂತ ಅವ್ರಿಗೆ ಆಸೆ ಇರ್ಬೋದು, ಬಟ್ ಅವರ ಉಸಿರು ಗ್ಯಾರಂಟಿ ಇಲ್ಲ. ಅವರಿಗೆ ನಾಳೆ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಒಬ್ಬ ವ್ಯಕ್ತಿ ನಾಳೆ ನನಗೆ ಹೇಳ್ಬೋದು, ನೀನು ನನ್ನಲ್ಲಿ ಭರವಸೆ ಇಟ್ಟಿದೆಯಲ್ಲ, ನಾನು ನಾಳೆ ನಿನಗೆ ಸಹಾಯ ಮಾಡ್ತೀನಿ. ನಾಳೆ ಬೆಳಗ್ಗೆ ಅವನಿದಾನೋ ಇಲ್ಲವೋ ಅನ್ನೋದು ಬಹಳ ಸಂಶಯಕರವಾದಂತಹ ವಿಷಯ. ಆದರೆ ನೀನು ದೇವರಲ್ಲಿ ಭರವಸೆ ಇಡೋದಾದರೆ ನಮಗಾಗಿ ಸಹಾಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಹಿಜ್ಕೀಯನ ಕುರಿತಾಗಿ ನಾವು ಕಲಿಬೇಕಾದ್ರೆ, ಹಿಜ್ಕೀಯನ ವಿರುದ್ಧವಾಗಿ ಸನ್ಹೇರೀಬನು ಯುದ್ಧಕ್ಕೆ ಬಂದಾಗ ಅವನು ಭರವಸೆ ಬಿಟ್ಟಿದ್ದು ದೇವರನ್ನು. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ, ಸನ್ಹೇರೀಬನು ಅನೇಕ ರಾಜ್ಯಗಳನ್ನು ಕೈವಶ ಮಾಡಿಕೊಂಡಿದ್ದಾನೆ ಯುದ್ಧ ಮಾಡಿ, ಅವರಿಗಿರೋದು ಮಾಂಸದ ತೋಳು, ಆದರೆ ನನಗೆ ನೀನಿದೆಯಾ ಸ್ವಾಮಿ, ನಾವು ನಿನ್ನಲ್ಲಿ ಭರವಸೆ ಇಡ್ತಾ ಇದ್ದೀವಿ, ನಮಗಾಗಿ ಅದ್ಭುತವನ್ನು ನೀನು ಮಾಡ್ತೀವಿ. ಹೋಷಾಫಾಟನ ಕುರಿತಾಗಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಓದ್ತೀವಿ. ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರಲ್ಲಿ ಕೆಲವರು ಯುದ್ಧಕ್ಕೆ ಬಂದಾಗ ಅವನು ಹೋಗಿ ದೇವರ ಸನ್ನಿಧಾನದಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನೆಲ್ಲರೂ ಸಹ ದೇವರ ಮುಖವನ್ನು ನೋಡುತ್ತಾ ಇದ್ದಾರೆ, ಆಲಯದಲ್ಲಿ ಹೋಗಿದ್ದಾರೆ. ಕಾರಣ ಅವರಿಗೊಂದು ವಿಷಯ ಗೊತ್ತು, ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಅದ್ಭುತ ಮಾಡುವ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸುವುದಾದರೆ, ಆ ದೇವರಲ್ಲಿ ಭರವಸೆ ಇಡೋದಾದರೆ ನಾನು ಕದಲಬೇಕಾದ ಅವಶ್ಯಕತೆ ಇಲ್ಲ, ನಾನು ನಿರಾಶೆ ಪಡಬೇಕಾದ ಅವಶ್ಯವಿಲ್ಲ. ದೇವರ ಮುಖವನ್ನು ನೋಡಿ, ಎಷ್ಟೋ ಸಂದರ್ಭದಲ್ಲಿ ನಾವು ಮನುಷ್ಯರಲ್ಲಿ ಭರವಸೆ ಬಿಟ್ವಿ, ಆದರೆ ನಮಗೆ ಸಹಾಯ ಆಗಲಿಲ್ಲ, ನಮಗೆ ಸಹಾಯ ಸಿಗಲೇ ಇಲ್ಲ. ಕಾರಣ ಅವರು ಸಹ ಸಹಾಯ ಮಾಡುವುದಕ್ಕೆ ಶಕ್ತರಲ್ಲ. ಆದರೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ, ನಮ್ಮ ಕರ ಹಿಡಿದು ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ.
ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ಮನುಷ್ಯರಲ್ಲಿ ಭರವಸೆ ಇಡೋದಿಲ್ಲ, ನಾನು ನಿನ್ನಲ್ಲಿ ಭರವಸೆ ಇಡ್ತೀನಿ ಸ್ವಾಮಿ, ನಿನ್ನಲ್ಲಿ ಆಶ್ರಯಿಸ್ತೀನಿ, ನಾನು ಕದಲೋದಿಲ್ಲ. ಎಷ್ಟೋ ಭಕ್ತರುಗಳು ದೇವರ ಮೇಲೆ ಭರವಸೆ ಇಟ್ಟರು, ದಿನಗಳು ಕಳೆಯಿತು, ತಿಂಗಳುಗಳು ಕಳೆಯಿತು, ವರ್ಷಗಳು ಕಳೆಯಿತು. ಆದರೂ ಅವರು ಭರವಸೆಯನ್ನು ಬಿಡಲಿಲ್ಲ, ಭರವಸೆದಲ್ಲಿಯೇ ಇದ್ದರು, ಅವರು ಕದಲಿಲ್ಲ. ಅವರು ಆ ವಿಷಯವನ್ನು, ದೇವರ ಮೇಲೆ ಇಟ್ಟಂತಹ ಭರವಸೆಯನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಲ್ಲ. ಅಂಥವರ ಮಧ್ಯದಲ್ಲಿ ದೇವರು ಅವರಿಗಾಗಿ ಅದ್ಭುತವನ್ನು ಮಾಡಿದರೆ, ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಕಾರ್ಯ ಮಾಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ, ನಾನು ನಿನ್ನಲ್ಲಿ ಆಶ್ರಯಿಸ್ತಾ ಇದ್ದೇನೆ, ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ಯೆಹೋವನಲ್ಲಿ ಭರವಸೆ ಬಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗುತ್ತೆ. ದೇವರಲ್ಲಿ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಾವು ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವ ಹಾಗೆ ಕರ್ತನೆ, ನೀನು ನಮಗೆ ಸಹಾಯ ಮಾಡು. ನಿನ್ನಲ್ಲಿ ಭರವಸೆ ಇಟ್ಟು ಮುಂದೆ ಹೋಗುವಂಥ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.